ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तु ते। सृष्टिस्थितिविनाशानां शक्तिभूते सनातनी गुणाश्रये गुणमये देवी नारायणि नमोऽस्तु ते। ಶ್ರೀಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ. ನಿಮ್ಮ ರಾಶಿಯಲ್ಲಿಯೇ ಮಿಥುನದಲ್ಲಿಯೇ ಗುರು ಹಾಗೂ ಸೂರ್ಯಗ್ರಹರ ಸಂಚಾರ ಇದೆ. ನಂತರ ಜುಲೈ 17ರಿಂದ ಕಟಕ ರಾಶಿಯಲ್ಲಿ ಬುಧನ ಜೊತೆ ರವಿಯ ಗ್ರಹರು ಸಂಚಾರವನ್ನು ಮಾಡ್ತಾರೆ. ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಕುಜ ಹಾಗೂ ಕೇತು ಗ್ರಹರಿದ್ದು, ಮಾಸಾಂತ್ಯಕ್ಕೆ ಅಂದರೆ ಜುಲೈ 28ರಿಂದ ಕುಜಗ್ರಹರು ನಿಮ್ಮ 4ನೇ ಮನೆಗೆ ಬರ್ತಾರೆ. ಹಾಗೆಯೇ 9ನೇ ಮನೆಯಲ್ಲಿ ರಾಹು, 10ರಲ್ಲಿ ಶನಿ ಮಹಾತ್ಮರು ಇದ್ದಾರೆ. ಗ್ರಹಸ್ಥಿತಿಗಳು ಹೀಗಿರುವಾಗ ನೀವು ಈ ತಿಂಗಳು ಸ್ವಲ್ಪ ಚಾಡಿ ಮಾತಿಗೆ ಕಿವಿ ಕೊಡಬಾರ್ದು. ಯಾರು ಏನೇ ಹೇಳಿ, ನೀವು ಯಾವುದೇ ಒಂದು ಹುದ್ದೆಯಲ್ಲಿರಿ, ನೀವು ಮೇಲಧಿಕಾರಿಗಳಾಗಿರಿ ಅಥವಾ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾಯಿರಿ ಅಥವಾ ಮನೆಯ ಯಜಮಾನಿಯಾಗಿರಿ, ಒಟ್ಟಾರೆ ಚಾಡಿ ಮಾತು ನಿಮ್ಮ ಕಿವಿಗೆ ಸ್ವಲ್ಪ ಬೀಳ್ತಾ ಇರುತ್ತೆ. ಅವ್ರು ಬಂದು ಹೇಳೋದು, ಇವ್ರು ಬಂದು ಹೇಳೋದು, ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು. ಆದರೆ ಯಾವುದೇ ರೀತಿಯಾಗಿ ಚಾಡಿ ಮಾತಿಗೆ ಕಿವಿ ಕೊಡಬೇಡಿ. ಯಾರೇನೇ ಹೇಳಿದ್ರು ಕೇಳಿಬಿಟ್ಟು ನಂತರ ನೀವು ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದನ್ನು ಅವಲೋಕನವನ್ನು ಮಾಡಿ ನಂತರ ನೀವು ಮಾತನಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮಗೇ ಅದು ಪರಿಣಾಮ ಬೀರುತ್ತೆ, ನಿಮ್ಮ ಮೇಲೇ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಥವಾ ನಿಮ್ಮ ಕುಟುಂಬದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ, ಆಮೇಲೆ ನಲ್ಲಿ ತೋರೋದು, ಬಸ್ಲು ಮನೆಯಲ್ಲಿ, ಅಡುಗೆ ಮನೆಯಲ್ಲಿ, ಈ ಥರದ್ದು ರಿಪೇರಿಗಳ ಕೆಲಸಕ್ಕೆ ನೀವು ಒಂದಷ್ಟು ಟೈಮನ್ನು ಮುಂದಿನ ತಿಂಗಳಲ್ಲಿ ಕೆಲವೊಂದಷ್ಟು ದಿನ ಇದಕ್ಕೇನು ಟೈಮನ್ನು ನೀವು ಕೊಡಬೇಕಾಗತ್ತೆ. ಕೆಲವರ ಮನೆಗಳಲ್ಲಿ, ಹೆಚ್ಚಿನವರ ಮನೆಗಳಲ್ಲಿ, ಈ ಮಿಥುನ ರಾಶಿಯ ಹೆಚ್ಚಿನವರ ಮನೆಗಳಲ್ಲಿ ಅದಾಗುತ್ತೆ. ಮತ್ತು ನಿಮಗೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಅದರಲ್ಲಿ ಹಣ ಮತ್ತು ಆರೋಗ್ಯದ ವಿಚಾರವಾಗಿ ಒಂದು ರೀತಿ ಅಸುರಕ್ಷತೆಯ ಭಾವ ನಿಮ್ಮನ್ನು ಕಾಡುತ್ತೆ. ನಿಮಗಿರ್ಬೋದು, ನಿಮ್ಮ ಮನೆಯವ್ರಿಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯ ಜೀವಗಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಮತ್ತು ಆ ಒಂದು ಆಸ್ಪತ್ರೆಯ ಖರ್ಚಿಗೆ ಹೀಗೆ ಒಟ್ಟಾರೆ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಅಸುರಕ್ಷತೆಯ ಕಾಡ್ತಾ ಹೋಗ್ತಾ ಇರುತ್ತೆ. ಇನ್ನು ಉದ್ಯೋಗಿಗಳು ಕೂಡ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸ್ತೀರಿ. ಹಾಗೆಯೇ ಉನ್ನತ ಸ್ಥಾನಮಾನದಲ್ಲಿರ್ತಕ್ಕಂಥವರ ಸ್ಥಾನಕ್ಕೆ ಕುತ್ತು ಬರಬಹುದು. ಧನ ನಷ್ಟ ಕೂಡ ಆಗಲಿದೆ, ಜಾಗೃತಿಯಾಗಿರಿ. ಕೆಲವರಿಗೆ ಈ ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗ್ತಕ್ಕಂತಹ ಸಾಧ್ಯತೆಗಳು ಇದೆ. ಇನ್ನೊಂದು ವಿಚಾರದಲ್ಲಿ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ. ಅಂದರೆ ಪುರುಷರು, ಮಿಥುನ ರಾಶಿಯ ಪುರುಷರು ಪರಸ್ತ್ರೀಯರ ಒಂದು ಗೊಡವೆಗೆ ಹೋಗಬೇಡಿ. ಏಕೆಂದರೆ ಅವರ ಒಂದು ಸಹವಾಸದಿಂದ ನಿಮಗೆ ತೊಂದರೆ ಆಗುತ್ತೆ. ಅವ್ರದ್ದು ಯಾರೇ ಇರ್ಬೋದು, ದೊಡ್ಡ ಉದ್ಯಮಿಗಳಿರ್ಬೋದು, ಯಾರಾದರೂ ಇರ್ಬೋದು. ಈಗ ನಿಮ್ಗೆ ಕೇಳೇ ಇರ್ತೀರ ಹನಿ ಟ್ರ್ಯಾಪು ಅದು ಇದು ಅಂತ ಹೇಳಿ. ಅದರಿಂದ ಪರಸ್ತ್ರೀಯರಿಗೆ ನೀವು ನಂಬರನ್ನು ಎಲ್ಲ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಅವರ ಸಹವಾಸ ಕೂಡ ನಿಮಗೆ ಬೇಡ. ಇನ್ನು ನೀವು ಪ್ರೇಮಿಗಳೇ ಆಗಿದ್ದಲ್ಲಿ, ಯಾರು ಮಿಥುನ ರಾಶಿಯ ಯಾರಾದರೂ ಪ್ರೇಮಿಗಳಿದ್ದರೆ, ನಿಮ್ಮ ಪ್ರೇಮದ ಒಂದು ವಿಚಾರ ಅಂದರೆ ನೀವು ಅದನ್ನು ಇಷ್ಟು ದಿನ ರಹಸ್ಯವಾಗಿ ಮುಚ್ಚಿಟ್ಟಿರ್ತೀರ. ಆದರೆ ಅದು ಈ ಜುಲೈ ಮಾಸದಲ್ಲಿ ಬಹಿರಂಗ ಆಗುತ್ತೆ. ನೀವೇ ಬಹಿರಂಗ ಪಡಿಸ್ಬೋದು ಅಥವಾ ಇನ್ಯಾರ ಕಡೆಯಿಂದನಾದರೂ ಅದು ನಿಮ್ಮಗಳ ಮನೆಯವರಿಗೆ ಅದು ತಿಳಿಯುತ್ತೆ, ಬಹಿರಂಗವಾಗುತ್ತೆ. ಇನ್ನು ನೀವು ಮಿಥುನ ರಾಶಿಯವರು ಮಾತನಾಡುವಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಬುಧ ನಾಲಿಗೆಗೆ ಕಾರಕ. ನಾವು ಏನು ಮಾತಾಡ್ತೀವೋ ಅದು ವಾಪಸ್ಸು ನಮಗೆ ಬಂದು ತಟ್ಟುತ್ತೆ, ಅದರ ಪರಿಣಾಮ ಕೂಡ. ಹೀಗಾಗಿ ಮಾತನಾಡುವಾಗ ಜಾಗ್ರತೆ. ಯಾಕೆಂದರೆ ಇನ್ನು ಎಚ್ಚರದಪ್ಪಿ ನಾಲಿಗೆಯಿಂದ ಏನು ಹೊರಬೀಳುತ್ತೋ ಅದರಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲೂ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ, ವಾಗ್ವಾದ ಉಂಟಾಗುತ್ತೆ. ಏನೇ ಆಗಲಿ ಇವೆಲ್ಲವೂ ಕೂಡ ತಾತ್ಕಾಲಿಕ. ಯಾಕೆಂದರೆ ಕಲಹಕ್ಕೆ ಹೇಗೆ ಬ್ರೇಕ್ ಹಾಕಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ನಾಲಿಗೆಯ ತುದಿಯಲ್ಲೇ ಇದೆ.
ಅಂದರೆ ಮಾತಿನಿಂದಲೇ ಕಲಹ, ಮಾತಿನಿಂದಲೇ ಇನ್ನೊಂದು ಅಂತ ಹೇಳ್ತೀವಿ ಅಲ್ವಾ. ಹಾಗಾಗಿ ಎಲ್ಲವೂ ನಿಮ್ಮ ಕೈನಲ್ಲೇ ಇದೆ, ನಿಮ್ಮ ಬಾಯಿನಲ್ಲೇ ಇದೆ. ಹೀಗಾಗಿ ಅದನ್ನು ಆದಷ್ಟು ಕೂಡ ನೀವು ತಿಳಿದುಕೊಂಡು ವ್ಯವಹಾರವನ್ನು ಮಾಡಿ. ಇದೇ ಒಂದು ದೊಡ್ಡ ಪರಿಹಾರವಾಗಿ ನಿಮಗೆ ಈ ತಿಂಗಳು ಕೆಲಸ ಮಾಡುತ್ತೆ. ಇನ್ನು ದೈವಿಕವಾಗಿ ಏನಾದರೂ ಪರಿಹಾರ ಬೇಕು ಅಂತಂದರೆ ಪ್ರತಿದಿನ ಒಂದು ಬೆಳಗ್ಗೆ 6 ಸಲ ವಾಗ್ದೇವಿಯೇ ನಮಃ ಅಂತ ಹೇಳ್ಕೊಳ್ಳಿ. ಅಷ್ಟು ಬಿಟ್ಟರೆ ಇನ್ನೂ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ. ಆಷಾಢ ಮಾಸ ಶುಕ್ರವಾರಗಳಿವೆ. ಶುಕ್ರವಾರಗಳಂದು ದೇವಿಯ ಪೂಜೆಯನ್ನು ಮಾಡ್ಕೊಳ್ಳಿ, ದೇವಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ಕೃಪೆಯನ್ನು ಗಳಿಸ್ಕೊಳ್ಳಿ. ಹಾಗೆಯೇ ಗುರುಪೂರ್ಣಿಮೆ ಇರುತ್ತೆ. ವ್ಯಾಸವಿರಚಿತ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಅವಿವಾಹಿತ ಮಹಿಳೆಯರು ಉತ್ತಮ ಪತಿಯ ಪ್ರಾಪ್ತಿಗಾಗಿ ಭೀಮನ ಅಮಾವಾಸ್ಯೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿಕೊಳ್ಳಿ. ಹಾಗೆ ವಿವಾಹಿತ ಮಹಿಳೆಯರು ಕೂಡ ಜ್ಯೋತಿರ್ಭೀಮೇಶ್ವರನನ್ನು ಪೂಜಿಸಿ ಗಂಡನ ಆಯುಷ್ಯಕ್ಕಾಗಿ, ಕುಟುಂಬದ ಸೌಖ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೆಯೇ ಇನ್ನೇನು ನಾಗರ ಪಂಚಮಿ, ಗರುಡ ಪಂಚಮಿಗಳಲ್ಲಿ ಸಹೋದರ ಸಹೋದರಿಯರ ಬಾಂಧವ್ಯ ಗಟ್ಟಿಯಾಗಲಿ, ಒಬ್ಬರ ಮನೆಗೆ ಒಬ್ಬರು ಭೇಟಿಯನ್ನು ಕೊಟ್ಟು ಕ್ಷೇಮ ಸಮಾಚಾರಗಳನ್ನು ವಿಚಾರ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮಿಥುನ ರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.